ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಅಂದ್ರೆ ಮಂಡ್ಯ ಟು ಇಂಡಿಯಾ ಫುಲ್ ಫೇಮಸ್ ಆಗಿದೆ. ಯಾಕಂದ್ರೆ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮಕ್ಕೆ ಭಾರಿ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗ ಇದ್ದು ಕೋಟಿ ಕೋಟಿ ಜನರು ಜಿ ಕನ್ನಡದ ಸರಿಗಮಪ ನೋಡ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹೋಗಿ ಜಿ ಕನ್ನಡದ ಸರಿಗಮಪ ಅವಾರ್ಡ್ ಗೆಲ್ಲಬೇಕು ಎಂಬ ಕನಸನ್ನ ಕಾಣ್ತಾರೆ. ಹೀಗಿದ್ದಾಗಲೇ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಇಂದು ಭೀಕರ ಆಘಾತ ಎದುರಾಗಿದೆ. ಹೌದು ಸ್ನೇಹಿತರೆ, ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಸ್ಪರ್ಧಿಗಳು ಮಾತ್ರ ಅಲ್ಲದೆ ಸರಿಗಮಪ ಕಾರ್ಯಕ್ರಮದ ಬಗ್ಗೆ ತೀರ್ಪು ನೀಡುವ ಜ್ಯೂರಿ ಸದಸ್ಯರು ಕೂಡ ಅಷ್ಟೇ ಮುಖ್ಯ. ಹೀಗಿದ್ದಾಗ ಮುಖ್ಯ ತೀರ್ಪುಗಾರರ ಜೊತೆಗೆ ಜ್ಯೂರಿ ಸದಸ್ಯರು ಕೂಡ ತೀರ್ಪು ನೀಡುವ ಬಗ್ಗೆ ಸಾಕಷ್ಟು ದೊಡ್ಡ ನಿರ್ಧಾರ ಕೈಗೊಳ್ಳುತ್ತಾರೆ. ಇಂತಹ ಸಮಯದಲ್ಲಿ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಜ್ಯೂರಿ ಎಸ್ ಬಾಲಿ ನಿಧನ ಹಿನ್ನೆಲೆ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಎಸ್ ಬಾಲಿ ಅವರ ಅಂತ್ಯಕ್ರಿಯೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಸಂಗೀತಗಾರರಿಗೆ ದೊಡ್ಡ ಗೌರವ ಇದ್ದು, ಸಂಗೀತ ನುಡಿಸುವ ಮತ್ತು ಸಂಗೀತದ ಸ್ವರಕ್ಕೆ ಧ್ವನಿ ನೀಡುವ ಗಾಯಕರಿಗೆ ಕನ್ನಡಿಗರು ಸದಾ ಋಣಿಯಾಗಿದ್ದಾರೆ. ಈ ರೀತಿ ಕನ್ನಡಿಗರು ಸಂಗೀತವನ್ನ ಗೌರವಿಸುತ್ತಾ ಬಂದಿದ್ದಾರೆ. ಹೀಗಿದ್ದಾಗಲೇ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಜ್ಯೂರಿ ಆಗಿದ್ದ ಸಂಗೀತ ವಿದ್ವಾಂಸ ಮತ್ತು ಬಹುವಾದ್ಯ ಪರಿಣಿತರಾಗಿದ್ದ ಎಸ್ ಬಾಲಿ ಖ್ಯಾತಿಯ ಬಾಲಸುಬ್ರಹ್ಮಣ್ಯಂ ಅವರು ನಿಧನರಾಗಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಸಂಗೀತ ಪ್ರಿಯ ಕನ್ನಡಿಗರು ಇದೀಗ ಕಣ್ಣೀರು ಹಾಕ್ತಿದ್ದಾರೆ. ಸರಿಗಮಪ ತಂಡಕ್ಕೆ ಸಾಕಷ್ಟು ನೋವು. ಬಹುವಾದ್ಯ ಪರಿಣಿತರಾದ ಎಸ್ ಬಾಲಿ ಎಂದೇ ಹೆಸರು ಮಾಡಿದ್ದ ಎಸ್ ಬಾಲಸುಬ್ರಹ್ಮಣ್ಯಂ ಅವರ ನಿಧನ ಸುದ್ದಿಯು ಈಗ ಸಂಗೀತ ಲೋಕಕ್ಕೆ ಆಘಾತ ನೀಡಿದೆ. 1953ರ ಜನವರಿ 9ರಂದು ಬೆಂಗಳೂರಿನಲ್ಲಿ ಬಾಲಿ ಅವರು ಜನಿಸಿದ್ರು. ಇದೀಗ ಅವರ ಕುಟುಂಬ ಸದಸ್ಯರು ಎಸ್ ಬಾಲಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ್ದಾರೆ. ಎಸ್ ಬಾಲಿ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲೇ ಆಗಿರುವ ಕಾರಣ ಇದೀಗ ಎಸ್ ಬಾಲಿ ಅವರ ಅಂತ್ಯಕ್ರಿಯೆ ಬೆಂಗಳೂರಿನಲ್ಲೇ ನಡೆಯಲಿದೆ ಎನ್ನಲಾಗಿದೆ. ಈ ಸುದ್ದಿ ಕೇಳಿ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ತಂಡ ಸಾಕಷ್ಟು ನೋವು ತಿಂದಿದೆ. ಅಂದಹಾಗೆ ಸಂಗೀತ ವಿದ್ವಾಂಸರಾಗಿದ್ದ ಎಸ್ ಬಾಲಿ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಬಾಲಿ ಅವರು ತಬಲಾ, ಡೋಲಕ್, ಡೋಲ್ಕಿ, ಕೋಲ್ ಮತ್ತು ಕಂಜಿರ ಮುಂತಾದ ಹಲವಾರು ವಾದ್ಯ ನುಡಿಸುವ ಶಕ್ತಿಯನ್ನ ಪರಿಣಿತಿಯನ್ನ ಕೂಡ ಹೊಂದಿದ್ರು. ಈ ಮೂಲಕ ಸಂಗೀತ ಲೋಕದ ದಿಗ್ಗಜರಾಗಿದ್ದರು. ಆದರೆ ಈಗ ಅವರ ನಿಧನದ ಸುದ್ದಿ ಕೋಟ್ಯಾಂತರ ಅಭಿಮಾನಿಗಳಿಗೆ ನೋವನ್ನ ತಂದಿರಿಸಿದೆ. ಇದೀಗ ಬೆಂಗಳೂರಿನಲ್ಲೇ ಎಸ್ ಬಾಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಸಾಗಿದೆ ಎನ್ನಲಾಗಿದೆ.